ನಮಸ್ಕಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಂ ಸರ್ವಲೋಕೈಕನಾಥಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷಃ ಮಂಗಳಂ ಗರುಡಧ್ವಜಃ. ಕರಾಗ್ರೇ ವಸ್ತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ. ಪ್ರಾತಃ ಸ್ಮರಾಮಿ ವರಕುಂಡಲಶೋಭಿಗಂಡಂ ಶೀತಾಂಶುಮಂಡಲಮುಖಂ ಸ್ಮಿತವಾರಿಜಾಕ್ಷಂ ಆತಾಮ್ರಕಂ ರಮುದಿತಾಧರಬಿಂಬಜೃಂಭಂ ದಾತೃಪ್ರಾಶಕರಹಾಸರಸಂ ರಮೇಶಂ. ಪ್ರಾತರ್ಭಜಾಮಿ ಧೃತಕೌಸ್ತುಭಕಂಬುಕಂಠಂ ಸ್ಫೀತಾತ್ಮವಕ್ಷಸಿ ವಿರಾಜಿತಭೂರಿಹಾರಂ ಭೀತಸ್ವ ಭಕ್ತಭಯಭಂಜನಪಾಣಿಪದ್ಮಂ ಶಾತೋದರಾತ್ಪದಿಜಗದ್ಭರಮಬ್ಜನಾಭಂ. ಪ್ರಾತರ್ನಮಾಮಿ ಶುಭಕಿಂಕಿಣಿಮೇಖಲಾಂಗಂ ಪೀತಾಂಬರಂ ಕರಿಕುರೋರ್ಮುದಾರಜಾನಂ ಧ್ಯಾತಾಂಘ್ರೈರ್ಮರ್ಚಿತರಂಜಿತಕಂಜಜಾತ ವಾತಾದಿದೇವರಮೌಲಿಮಣಿಂ ಮುಕುಂದಂ ವಾದಿರಾಜ ಇತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಸದಾ ಪ್ರಾತಃ ಕಾಲೇ ಪಠನ್ಮರ್ತ್ಯ ಸ್ವರೂಪಾಪೈ ಪ್ರಮುಚ್ಯತೆ. ನಮೋऽस्त्वनन्ताय सहस्रमूर्ते सहस्रपादाक्षिरोरुभावे सहस्रनाम्ने पुरुषाय शाश्वते सहस्रकोटिविधारिणे नमः. परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः. नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः. सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोस्तुते. समुद्रवसने देवी पर्वतस्तनमण्डिते विष्णुपत्नि नमस्तुभ्यं पादस्पर्शं क्षमस्व. वन्दे विष्णुं नमामि श्रीमद्जगों ब्रह्मवायु च वन्दे गायत्रीं भारतीं ताम् अभिगरणमनन्तं भजे रुद्रदेवं. देवी हि वन्दे सुपर्णे महीपतिदेतां वारणीमपि मां ताम् इन्द्रादीन् काममुख्यान् अपश्यकुलासुरान् तद्गुरून् मद्गुणोश्च. नमोस्तात्विका देवाः विष्णुभक्तिपरायणाः धर्ममार्गे प्रेरयन्तः भवन्तः सर्व एव हि. Today we will go into the wellness mantra recommended by Sri Suladi Kuperao in his letters to his students, and this is 31st padya of 32nd sandhi of Sri Harikathamritasara, and if I had known this around for 38 years before, maybe I would have done the japa of this and saved my mother. And I now want to introduce this mantra. Many people may be knowing this, but still I want to communicate. I have already shared the PDF of this shloka, this padya of Harikathamritasara. Now, after this, we will go into Srinivasa Kalyana. Today is a Mangala day, so we will try to cover as much as possible from my mother's Srivara Harivithala Srinivasa Kalyana treatise. So let us not waste time. Actually, what happens when we chant such mantras and all? We have a different feeling ki okay,
the devatas or whatever we are trying to propitiate are somewhere outside and they will bless us. It is not true. They are all present inside us. ಎಲ್ಲ ದೇವತೆಗಳು, ನಮ್ಮ ತತ್ವಾಭಿಮಾನ ದೇವತೆಗಳೆಲ್ಲ ನಮ್ಮಲ್ಲೇ ಇದ್ದಾರೆ. ಅವರು ಎಲ್ಲೋ ಹಿಂಗೆ ನೋಡಿ ಮೇಲ್ ನೋಡಿ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಪ್ರಾರ್ಥನೆ ಮಾಡಿದರೆ ನಮ್ಮೊಳಗಿದ್ದ ಆ ತತ್ವಾಭಿಮಾನ ದೇವತೆಗಳು ಬೇರೆ ಬೇರೆ ಅಂಗಗಳಲ್ಲಿದ್ದಾರೆ, ಇಂದ್ರಿಯದಲ್ಲಿದ್ದಾರೆ. ಅವರು ಅಲ್ಲಿ ನಮ್ಮ ಮೇಲೆ ಇದು ಅನುಗ್ರಹ ಮಾಡಿ ನಮಗೆ ಈ ರೋಗ ರುಜಿನಗಳಿಂದ ದೂರ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸೋ ಫಲದಾಯಕ. ಹೀಗೆ ಇದನ್ನು ಪಾರಾಯಣ 41 ಬಾರಿ ಪ್ರತಿದಿನ ಮಾಡಿದರೆ ನಮಗೆ ಏನೋ ಬಂದಿರೋ ಆದಿವ್ಯಾಧಿಗಳು ನಿವಾರಣೆ ಆಗುತ್ತೆ ಅಂತ ಅದೇ ಆ ಶ್ಲೋಕದಲ್ಲೇ ಬರುತ್ತೆ. ಹೇಳೋಣವಾ? ದ್ವಾದಶಾದಿತ್ಯರೊಳಗೆ ಮೊದಲಿಗನಾದ ಮಿತ್ರ ಪ್ರಭಾವಾನಿನಿ ಯಾದ ಪ್ರಾವಹಿ ನಿರುತಿ ನಿರ್ಜರ ಗುರು ಮಹಿಳೆ ತಾರ ಈ ದಿವೋಕಸರಿಗೆ ಅಭಿನಮಿ ಈ ದಿವೋಕಸರ ಅನುದಿನಾಧಿವ್ಯಾಧಿ ಪಟಳ ಒಳೆದು ವಿಭುಸರಿಗಾದರದಿ ಕೊಡಲಿಯ ಕೆಡ ಮಂಗಳವಾದ ಕಾಲದಲ್ಲಿ ಯಾವ ಕಾಲದಲ್ಲಿ ದ್ವಾದಶಾದಿತ್ಯರೊಳು ಮೊದಲಿಗನಾದ ಮಿತ್ರ ಪ್ರವಹ ಮಾನಿನಿಯಾದ ಪ್ರಾವಹಿ ನಿರವೃತಿ ನಿರ್ಜರ ಗುರು ಮಹಿಳೆ ತಾರಾ, ಬೃಹಸ್ಪತಿಯವರ ಹೆಂಡತಿ ತಾರ, ನಿರ್ಜರ ಗುರು ಮಹಿಳೆ ತಾರ ಈ ದಿವೋಕಸರ್ ಅನುದಿನಾದಿ ಆಧಿವ್ಯಾಧಿ ಉಪಟಳ ಒಳೆದು ವಿಭುಧರಿಗಾದರದಿ ಕೊಡಲೆ ಕೆಳಮಂಗಳವಾವ ಕಾಲದಲ್ಲಿ. ಇದು 41 ಸಾರಿ ನೀವು ಹೇಳ್ಕೊತೀರಿ ಅಂತ ಅನ್ಕೋತೀನಿ. ಇದನ್ನು ಅಂದ್ಕೊಂಡು ಮಾಡಿದರೆ ಯಾರ ಹೆಸರಲ್ಲಿ ಮಾಡ್ತಾ ಇದ್ದೀರಿ, ಯಾರಿಗೆ ರೋಗ ರುಜಿನಗಳಾಗಿದೆ ಸ್ವಂತಕ್ಕಿರ್ಬೋದು, ಬೇರೆಯವ್ರಿಗೋಸ್ಕರ ಮಾಡಿದರೆ ವಿಶೇಷ ಫಲ. ಆ ಫಲವನ್ನು ನಮ್ಮ ಮಾತೃದೇವತಾ ಅಂತರ್ಗತ, ಗುರು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಧನ್ವಂತರಿ ರೂಪಿ ಅಭಿನ್ನ ನಮ್ಮ ಕುಲದೇವತಾ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಸಮರ್ಪಣೆ ಮಾಡಿದರೆ ಅದು ನಮಗೆ ಫಲದಾಯಕವಾಗುತ್ತೆ ಅಂತ ಹೇಳ್ತಾ, ಈಗ ಶ್ರೀನಿವಾಸ ಕಲ್ಯಾಣ ಮಾಡೋಣವಾ? ಲೆಟ್ ಅಸ್ ಡೂ ಶ್ರೀನಿವಾಸ ಕಲ್ಯಾಣ ಬೈ ವಾಚನ. ಇವತ್ತು 5ನೇ ಅಧ್ಯಾಯ ಪ್ರಾರಂಭ. बकुलावती बंदड़म मगसी दाटता. Yesterday we had seen, कल हमने देखा था कि श्रीनिवास वन में गया था, पद्मावती से प्यार हो गया था और वो आके सो जाता है. बकुला माता पूछता है क्या हुआ तुमको, सो रहा है ऐसा करके. तब वो सभी चीज़ बता देता है कि मैं ऐसे देखा था, आकाश राजा का पुत्री है, उसके ऊपर मुझे प्यार हो गया है करके, तो मेरा शादी करवा दो करके बोलता है. उसी के लिए तैयार होके अभी बकुला माता अभी आकाशराज पट्टन में चली जाती है. अभी जो तिरुमला है वो उधर ऊपर में जो बिल था, स्नेक हिल बोलते हैं, वो उसमें उधर में वो उसकी देखभाल करती थी. और जो चोट लगी थी जैसा वो नाटक कर रहे थे इस बालाजी, तो अभी वो आकाशराज पट्टन के लिए जा रही है. बकुलावती बंदड़म्मा गसी दाटुत सकल वनितेयरु बंदर अगजेशन अभिषेक मुसिता. इस तरफ पद्मावती को भी काम ज्वर हो गया है और कुछ खा नहीं रही, पी नहीं रही है, इसलिए और राजमाता ने उसने धरणी देवी उसने वो इसका उपशमन के लिए नीचे कपाल ईश्वर करके ईश्वर जी का बहुत जागृत शिवलिंग है, वहाँ पे पूजा करने के लिए वो वहाँ पे उनके सखी लोगों को भेजती है. तो वो यहाँ पे इनका मिलन होता है बकुलावती और ये पद्मावती के दोस्तों से. ಬಕುಲಾವತಿಯ ಬಂದಳಮ್ಮ ಗಸಿದಾಡದ ಸಕಲ ವನಿತೆಯರು ಬಂದರು ಜಗೇಶನ ಅಭಿಷೇಕ ಮುಗಿಸುತ್ತಾ. ಏಕೆ ಹೊರಟಿರಮ್ಮ ನಿಮ್ಮದು ದಾವಪುರವದು ಕಾಕುಲತೆಯಲ್ಲಿ ಪೇಳಿದರು ಕನ್ಯಾಮಣಿಯ ಕಥೆಯನು. ನಿಮ್ಮ ಆಗಮನವು ಇಲ್ಲಿಗೇಕೆ ಎಂದರು ನಮ್ಮ ಮಗಗೆ ಕನ್ಯಾರ್ಥಿಯಾಗಿ ಬಂದನೆಂದಳು. ಆಕಾಶಪುರಕ್ಕೆ ಬನ್ನಿರಮ್ಮ ಎಂದು ಹೋದರು.
ಏಕಚಿತ್ತದಿ ರುದ್ರಗೆ ನಮಿಸಿ ಕಾರ್ಯ ಕೈಗೂಡಲೆಂದಳು. ಮಾತೆ ಕಳಿಸಿ ಶ್ರೀಶ ಆಲೋಚನೆ ಮಾಡಿದ. ಆತುರದಿ ವೇಷ ಮರೆಸಿ ಹೋಗುವೆನೆಂದನು. ಇನ್ನು ಇವಳ ಕಾರ್ಯ ಅಷ್ಟು ಶೀಘ್ರವಾಗದು, ಎನ್ನ ಕಾರ್ಯಕ್ಕೆ ನಾನೇ ಹೋಗುವೆನೆಂದು ಶ್ರೀವರ ಹರಿವಿಠಲ ನಡೆದನು. ಕೊರವಂಜಿ ವೇಷ ಹಾಕ್ಕೊಂಡು ಈ ಹೆಣ್ಮಕ್ಳಿಗೆ ಹೇಳಿದ ಕೆಲಸ ಅದು ಏನೇನೋ ಸ್ವಲ್ಪ ವಿಘ್ನಗಳಾಗ್ಬೋದು ಅನ್ನೋ ಥರ ಪ್ರೆಸೆನ್ಸ್ ಆಫ್ ಮೈಂಡ್ ಸ್ವಲ್ಪ ಕಡಿಮೆ ಇತ್ತು. ಮಕ್ಕಳಾಗುತ್ತಿದೆ, ಮುಂದೆ ಗೊತ್ತಾಗುತ್ತೆ. ಕೊರವಿ ವೇಷವ ಧರಿಸಿದನು ಶ್ರೀನಿವಾಸನು. ಘನತರದ ಆಭರಣ ಸೃಷ್ಟಿಸಿ ಅಂಗಾಂಗಗಳಿಗೆ ಫುಲ್ಲಾಕ್ಷ ಗುಲಗಂಜಿ ಸರಸ ಸಾಲಾಗಿ ಚೆಲ್ವೆ ಬ್ರಹ್ಮಾಂಡವನೆ ಬುಟ್ಟೆಯನ ಮಾಡುತ್ತಲೇ ಅಜನ ಕೂಸಿನ ಮಾಡಿ ಗಜಭಜಿಸುತ್ತಲೇ ಹೊರಟು ಅಗಸಿ ಬಾಗಿಲ ಮುಂದೆ ನಿಂತಳು ಆಕಾಶಪುರದಲ್ಲಿ. ಈ ಕೊರವಿ ಯಾರೆಂದು ಸೋಜಿಗದೆ ಜನ ನೋಡೆ ಏಕಸ್ವರದಲ್ಲಿ ಶ್ರೀಕಾಂತನ ಮಹಿಮೆಯನ್ನು ಆಕೆ ಕೂಗುತ್ತ ಪಾಡುತ್ತ ಬರುತ್ತಿರಲಾಗಿ. ಆ ಕಾಲಕ್ಕೆ ವನದಿ ಆದ ಸರಸವನೆಲ್ಲ ಜೋಕೆ ಹಿಂದಾದ ವೃತ್ತಾಂತ ಕರ್ಣಕ್ಕೆ ಬೀಳೆ. ಮೂಕಳ ಸಹ ಕುವರಿ ಚಕಿತಳಾಗುತ್ತ ಎದ್ದು ನಾಲ್ಕು ಕಡೆ ನೋಡಿದಳು ಅತಿ ಹರುಷದಿಂದ. ಧರಣಿ ದೇವಿಯು ಬೇಗ ಒದರಿದಳು. ದಾಸಿಯರ ಇದು ಯಾರ ಪುಣ್ಯವು ಈ ತನುಜ ಎದ್ದಿಹಳು. ಸದನದ ಹೊರಗಿರುವ ಈ ಕೊರವಿಯನ್ನು ಕರೆತನ್ನಿ, ಮುದದಿಂದ ಎಲ್ಲವನು ಕೇಳುವೆನು. ಆಕೆಯನ್ನು ಫುಲ್ಲಾಕ್ಷಿ ಕೇಳಿದ್ದು ತಟ್ಟನೆ ಕೊಡುವೆನೆಂದನುತ. ರಾಣಿಯು ಆಜ್ಞೆಯಂತೆ ಕರೆ ಹೋದರು ಸಖಿಯರು. ಜಾಣಿನಿ ಬಾರಮ್ಮ ಆಯತಾಕ್ಷೆ ನಿನ್ನ ರಾಣಿಯ ಕರೆದಳೆಂದರು. ಸಣ್ಣವರ ಮಾತಿಗೆ ಕಣ್ಣ ಸನ್ನೆಗಳಿಂದ ಇನ್ನೇನು ನಿಮ್ಮರಸಿಯನ್ನ ಹಾಸ್ಯದೆ ಕರೆದು ಮುನ್ನ ಧಿಕ್ಕರಿಸುವಳೇನು ಪೇಳೆ. ಜಗಜ್ಜನನಿಯಂತಿರುವ ನಿಮ್ಮೊಡನೆ ಹಾಸ್ಯವೇ ಅನುಮಾನ ಮಾಡದಲೆ ಬಾರಮ್ಮ ಹೇತಾಯೇ. ನಿಮ್ಮ ಧ್ವನಿ ಕೇಳುತ್ತಲೇ ರಾಜಪುತ್ರಿಯು ಎದ್ದಿಹಳು. ಇನ್ನೆಲ್ಲ ಕೇಳುವಳು ಪ್ರಶ್ನೆ ರಾಜಭಾರಿ ನಡೆದಳು. ಕೊರವಿ ಸಮ್ಮತ ವಾಕ್ಯವನ್ನು ಕೇಳಿ ಮೇಲು ಸ್ವರದಿಂದ ಶ್ರೀವರ ಹರಿವಿಠಲನ ಮಹಿಮೆಯನ್ನು ಪಾಡುತ್ತಲೇ ಬಂದಳು ನಾಡ ಕೊರವಿಯಂತೆ. ನಮ್ಮ ಕೊರವಿ ಬಹುಗುಲ್ಲು ಮಾಡುತ್ತಲೇ ಮಂದಹಾಸದಿಂದ ಜನರು ಮರುಳು ಮಾಡುತ್ತಲೇ. ಅತ್ತಿತ್ತ ನೋಡತಲೇ ಜನರ ಚಿತ್ತ ಭ್ರಮಿಸುತ್ತಲೇ. ಸಮಸ್ತ ದೇವತೆಗಳು ನೋಡಿ ಮಹಿಮೆ ಪಾಡುತ್ತಿರಲು. ರಾಜಭಾರ್ಯ ಬಂದು ಬಾಗಿಲಲ್ಲಿ ನಿಂದು ಬಹುರಾಜ ವೈಭವದಿಂದ ಕರೆದಳು ಬಾರಮ್ಮ ತಾಯ ಎಂದು. ಬಂದು ಕೂಡಲು ಕೊರವಿ ವಂದಿಸುತ್ತ ಮುದದಿ ಇಂದು ನಿನ್ನ ಪುಣ್ಯದಿ ಹೊರಗೆ ಬಂದಳು ಸುತೆಯು. ಯಾವ ಕಾರಣಮ್ಮ ಇಷ್ಟು ಮೌನ ಈಕೆಗೆ, ಯಾವ ದೇಶ ನಿನ್ನದು ಆದಷ್ಟು ಹೇಳು ಹಿತದಿ. ಕೊರವಿ ನೆಟ್ಟಿಸಿ ನೋಡಿ ಸ್ಪಷ್ಟ ಪೇಳಿದಳು ವಚನ. ಮರದ ಬಾಗಿನ ಮುತ್ತು ತುಂಬಿ ತಂದಿಡು ಈ ಹೊತ್ತು. ಲಘು ಬಗೆಯಿಂದಲೇ ತರಿಸಿ ರಾಣಿ ಸಕಲ ಅಲಗು ಮಾಡದೆ ಹೇಳು. ಇನ್ನೇನು ಬೇಕಾದರೆ ಹೇಳು. ಅರಸಿ ವಾಕ್ಯ ಕೇಳಿ ಸುರಸಿ ಆನಂದ ಕೊರವಿ ತರಸೆ. ಕೂಸಿಗೆ ತುತ್ತು ಅನ್ನ ನೆತ್ತಿಗೆ ಇಡೆ ಎಣ್ಣೆಯನ್ನು. ಚಿನ್ನದ ಹರಿವಾಣದಲ್ಲಿ ಕೊಡಲು ಕ್ಷೀರಾನ್ನವನ್ನು ಚಿನ್ನಗೆ ಉಣಿಸಲು ಹೋಗಿ ತೂತು ಗುಳಿದನಾಗ. ಪೆಟ್ಟು ಕೂಸಿಗೆ ಹೊಡೆಯ ಬೇಡವೆಂದರಿಸಿ ನುಡಿ ಅಷ್ಟು ತಾನೇ ಉಂಡು ತೇಗಿ ತೃಪ್ತಳಾದಳಂದು. ಆ ಮಗು ಬ್ರಹ್ಮದೇವರಿಗೆ ಮನುಷ್ಯನ ವರ್ಜ್ಯ, ಆದ್ದರಿಂದ ಆ ಮಗು ಅದನ್ನ ಉಣ್ಣೋದಿಲ್ಲ. ಅಷ್ಟು ತಾನು ಉಂಡು ತೇಗಿ ತೃಪ್ತಳಾದಳಂದು. ಮತ್ತೆ ತೊಳೆದ ಮುತ್ತು ಬಾಯಿಂದ ಎತ್ತಿಕೊಂಡು ಹುತ್ತದಲ್ಲಿಯ ಉಪಕಾರ ಮುತ್ತೆಟ್ಟು ತೀರಿಸಿದಳು. ಸಮಯ ಕಳೆಯದಂತೆ ಸಾರಿ ಸತ್ಯವಚನ ಸ್ವಾಮಿ ಶ್ರೀವರ ಹರಿವಿಠಲನ ಕರುಣೆಯಿಂದ ನುಡಿಯೇ. ಸಕಲ ದೇವತೆಗಳಿಗೆ ವಂದಿಸುತ್ತಾ ಕೊರವಿಯು ಮುಕುತಿದಾಯಕ ನಾರಾಯಣನ ಸ್ಮರಿಸಿ ಎನ್ನ ಒಡೆಯನು ನೀನು. ನಿನ್ನ ಪುಣ್ಯದಿ ನಾನು ಚೆನ್ನಾಗಿ ಪೇಳುವನು ಈ ಕನ್ನಿಕೆಯ ಶಕುನವನ್ನು. ಯಾಕೆ ಈ ಪರ್ಯಾಯಿತೆ ತನುಜಗೆ ಕೇಳಮ್ಮ ಶ್ರೀಕಾಂತನ ಮಹಿಮೆಯನ್ನು. ಏಕಸ್ವರದಲ್ಲಿ ನಾನು ನುಡಿದದನು ಆಲಿಸುತ್ತ ಹಿಂದೆ ವನದಲ್ಲಿ ಆದ ಚಮತ್ಕಾರದ ಕಥೆ ಹೇಳಿದನು. ಅದೆಲ್ಲ ಕೇಳುತ್ತಾ ಹೊರಗೆ ಬಂದಿಹಳು. ಕಾನನದಲ್ಲಿ ಒಬ್ಬ ಕುದುರೆ ಏರುತ್ತ ಈಕೆ ಸನಿಹಿಕೆ ಬರಲು ಆತನ ವೃತ್ತಾಂತವೆಲ್ಲವನು ಕೇಳುತ್ತಲೇ ಕಲ್ಲಲ್ಲೇ ಒಗೆದು ಆತನ ಕುದುರೆಯನಲ್ಲೇ ಕೊಂದಿಹಳು. ಆತನನ್ನು ವರಿಸಲು ಆತರುವ ಪಡುತ್ತಿಹಳು. ಆತ ತಿಳಿಸಿವರ ಹರಿವಿಠಲನು ಆತನ ಶ್ರೀಪಾದರೇನು ಹಚ್ಚುವೆನು. ಎಲ್ಲ ಭಯ ಓಡುವುದು ನಿಸ್ಸಂಶಯವು ತಿಳಿಯೇ. ಆಲಿಸಿ ಕೇಳಮ್ಮ ರಾಣಿ ಒಂದು ಮಾತು ಬಾಲಿಗೆ ಬಂದಿದೆ ಕೇಳು. ಬಹುಪರಿ ಕುತ್ತು ಶ್ರೀಲೋಲ ಶ್ರೀನಿವಾಸಗೆ ಕೊಟ್ಟರೆ ಶೀಘ್ರದಿ ಹೋಗೋದು ಯಾವ ವಿಪತ್ತು. ಬಹಳ ವಿಚಾರವು ಮಾಡಿ ನೀ ಕೊಡದಿರೆ ಬಹಳ ದಿನವು ಬದುಕುವುದಿಲ್ಲ ಈ ಮಗಳು. ಬಹಳ ನಿಷ್ಠುರ ವಚನ ನುಡಿದ ನೀ ಎಂದರೆ ಬಹಳ ಹಿತವ ನಿನಗೆ ಪೇಳುವೆನು. ಅಷ್ಟು ಹೇಳಿದ ವಚನ ನಿಜಬಹುದಲ್ಲವೋ ಸ್ಪಷ್ಟ. ಏಕಾಂತಕ್ಕೆ ಕರೆದು ಕೇಳು ಮಗಳ ಶ್ರೇಷ್ಠ ಬದರಿ ಎಲ್ಲಿ ನಾ ಇರುವೆನು. ನಿನ್ನ ಇಷ್ಟ ಬಂದರೆ ಮತ್ತೆಷ್ಟು ಕೊಟ್ಟು ಎನ್ನ ಕರೆಸು ನೀನು. ಕುದುರೆ ಕೊಂದಿಹಳು ಕೊಡುವುದು ಹೆಂಗೆಂದು
ಹೃದಯದಿ ಕೊರಗದೆ ಮುದದಿಂದ ಕೊಡು ನೀನು ಮದನನಯ್ಯನಿಗೆ ಕೋಪ ಎಳ್ಳಷ್ಟಿಲ್ಲ ಚತುರ ಶ್ರೀವರ ಹರಿ ವಿಠಲತಾ ಬಲ್ಲ. ಕೊರವಿ ಮಾತನು ಕೇಳಿ ಮುದದಿಂದ ಧರಣಿಯೋ ಈ ವಿಧದಿ ಮಾತನಾಡಿ ಮೋಹಿಸಬೇಡಮ್ಮ. ನೀ ಹೇಳಿದಂತೆ ನಾ ಮಾಡುವೆನು ನೀ ಬಹು ಕರುಣೆ ತೋರಿಸಮ್ಮ ತಾಯೇ ರಾಣಿ. ಮಾತನು ಕೇಳಿ ಒಳಿತು ಆಗಲಿ ನಿನಗೆ ಎನ್ನುತ್ತ ಎಲ್ಲವ ಕೊಂಡು ಕೂಸಿನ ಹೆಗಲಿಗೆ ಕಟ್ಟಿ ಜೈ ಬದರಿ ವಿಶಾಲನೆಂದು ಒದರುತ್ತಾ ನಡೆದಳು. ಆಗ ಕೊರವಿ ಶಕುನದ ಕಥೆ ಹೇಳಿ ಕೇಳಿದರೆ ಭರದಿಂದ ಸಕಲ ಕಾರ್ಯ ನೆರವೇರುವುದು ಎನ್ನ ವಾಕ್ಯವಲ್ಲವಿದು ನಮ್ಮ ಗುರುಗಳ ಕರುಣದಿಂದ ಶ್ರೀವರ ಹರಿವಿಠಲನ ನುಡಿಸಿದನ. 5 ಅಧ್ಯಾಯ. ಕೊರವಿ ಹೋಗಲು ರಾಣಿ ಕರೆದಳು. ಈಗ 6ನೇ ಅಧ್ಯಾಯ ಪ್ರಾರಂಭ. ಕೊರವಿ ಹೋಗಲು ರಾಣಿ ಕರೆದಳು ಮಗಳನ್ನು ಕೊರಗದೆ ಪೇಳೆ ನೀ ಏನಗೆ ಏಕಾಂತದಿ ಕೊರವಿ ಪೇಳಿದ ಸುದ್ದಿಯ ಖರೆಯ ಅರಗಿಣಿ ಕರೆದು ಪೇಳುವೆದೊರೆಗೆ ಶೀಘ್ರದಲ್ಲಿ ಖಣಿ. ಕರೆಸಿ ಪೇಳಲು ರಾಜ ಹರ್ಷ ಸುರಿಸುತ್ತ ಕರೆದು ಮಗಳ ಮುಂಗುರುಳ ತಿದ್ದುತ್ತ ಅಮ್ಮ ಕೇಳೆ ನೀ ಎನ್ನ ಪತಿಯು ಆತನೇ ಮುನ್ನ ಸಂಶಯ ಪಡೆದೆ ಅರ್ಪಿಸಾತಗೆ ಸುತೆಯ ವಾಕ್ಯವ ಕೇಳಿ ಪಿತನು ಸಂಭ್ರಮ ಮತಿಯ ತೋರುತ್ತ ಆನಂದ ಬಾಷ್ಪ ಸುರಿಸುತ್ತ ಇಷ್ಟು ಪೇಳುತ್ತಿರಲಷ್ಟು ಹೊತ್ತಿಗೆ ತೇಜಿ ಏರುತ್ತ ಬಕುಲಾವತಿಯು ಬಂದಿಳಿಯೇ ದೃಷ್ಟಿ ಬೀರುತ್ತ ರಾಜಭಾರ್ಯೆಯು ಕೊರವಿ ಶಕುನವು ಸ್ಪಷ್ಟವಾಯಿತು. ದ್ವಾರದೊರಗಡೆ ಬರುವ ವಾರಿಜಾಕ್ಷಿಯ ದಾರಿ ನೋಡುತ್ತ ನಿಂತಳ ರಾಣಿಯು ಸಾರಿದೂತಗೆ ಕರೆ ತನ್ನಿರೆನ್ನುತ್ತ ಪೀಠ ಹಾಕುತ್ತ ಕುಳ್ಳಿರೆನ್ನುತ್ತ ಬಂದು ಕುಳಿತಳು. ಕೃಷ್ಣ ಮಾತೆಯು ಸ್ಪಷ್ಟ ನುಡಿದಳು ತಾ ಬಂದ ಕಾರ್ಯವ ಚಂದದಿಂದಲೇ ರಾಜ ಕರೆಸಿ ಗುರುಗಳ ನೀವಂದ ವಾಕ್ಯವ ನಾನೆಂದು ಮಾಡುವೆ ಶೇಷಾಚಲ ವಾಸನ ವಿಶೇಷ ವಾರ್ತೆಯು ಶ್ರೀ ಶುಕನಿಗೆ ಸಮಸ್ತ ತಿಳಿಯುವುದು. ಸುತನ ಕರೆಸುತ್ತ ಪತ್ರ ಬರೆದು ಕರೆಸಿದ ಮಹಿಮತೇಜನು ಬಂದು ಕೃಷ್ಣಾಂಜನವ ಧರಿಸುತ್ತ ಗುರು ಬೃಹಸ್ಪತಿ ನುಡಿದರಾಗಲ ತಡೆಯದೀಗಲೇ ಪೇಳಿರಿ ಕುಲ ಗೋತ್ರ ಬಿಡದಲೆ ಬಕುಲಾದೇವಿ ನುಡಿದಳ ವಸಿಷ್ಠ ಗೋತ್ರವು ಶ್ರೇಷ್ಠ ಶ್ರವಣ ನಕ್ಷತ್ರವರನ್ನದು. ರಾಜ ನುಡಿದನು ಮಗಳ ನಕ್ಷತ್ರ ಮೃಗಶಿರ ಗೋತ್ರ ಚರಣ ಮೌಳಿದೆಲ್ಲ ನೀವು ಬಲ್ಲಿರಿ. ಧರುಣಿ ದೇವಿಯು ನುಡಿದಳೇ ಪರಿ ವರ ಸುಂದರ ಚಿಕ್ಕ ವಯದಿ ಧನಿಕನೇ ಧರಣಿಗೊಡೆಯನೆ ಕೇಳೆ ರೂಪ ಮನ್ಮಥಗದಿಕ ಸುಂದರ 25ರ ವಯಭರ ಚಿಕ್ಕ ವಯದಲ್ಲಿ ವಧು ದೊರೆಯಲಿಲ್ಲವೇ ತಕ್ಕ ಪುತ್ರು ಇಹಳು ಕೇಳೆ ಶುಭಕರಿ ಮಡದಿ ಇರಲು ಮುನ್ನೆ ಮದುವೆ ಏತಕ್ಕೆ ತಕ್ಕ ಪುತ್ರನ ಪ್ರಾಪ್ತಿ ಪಡೆಯಲು ವಂಶಗ ಅಷ್ಟು ಸಂಶಯ ಪರಿಹರಿಸುತ್ತ ಶ್ರೇಷ್ಠ ಗುರುಗಳು ನುಡಿದರಷ್ಟು ಕೊಡುತ್ತೀಗಲೇ ಶ್ರೀನಿವಾಸಿಗೆ ಶೀಘ್ರದಿಂದಲೇ ಶಕುನ ಕಳಿಸುತ್ತ ಶುಭವಾರ್ತೆಯ ನರುಹೀರಿ. ಶೀಶಗೆ ಪತ್ರ ಬರೆದು ರಾಜನು ಶುದ್ಧ ವೈಶಾಖ ದಶಮಿ ತಿಥಿಯ ನೇಮಿಸಿದನು. ಸಕಲ ಬಾಂಧವರಿಂದ ಕೂಡುತ್ತ ನಿಖಳ ವ್ಯಾಪಕ ಶ್ರೀವರ ಹರಿವಿಠಲ ಬರಬೇಕೆನ್ನುತ್ತ ಮುನ್ನ ಓಲೆಯ ಕೊಂಡು ಮುನಿಯುತ ಪುಂಡರೀಕಾಕ್ಷನ ಮನದಲ್ಲಿ ಅಖಂಡ ಸ್ಮರಿಸುತ್ತ ಶ್ರೀವರ ಹರಿವಿಠಲನು ನಿಂತ ದ್ವಾರದ ಹೊರಗಡೆ ದಾರಿ ನೋಡುತ್ತ ವಿಚಾರ ಮಾಡುತ್ತ ಶ್ರೀನಿವಾಸನು ಬಹಳ ಕಾತುರ ಪಡುತ್ತಿರಲು ಆ ತಾಯಿ ಪೋದಗಳು ಯಾತಕ್ಕೆ ಬರೆದಳು ಏಕಚಿತ್ತವ ತಾಳಿ ಹುತ್ತಿನಲ್ಲಿ ಹೋಗುವನು ವ್ಯಾಕುಲದಿ ಮತ್ತೊಮ್ಮೆ ಹೊರಗೆ ನಿಲ್ಲುತ್ತ ಬಂದು ತಲೆ ಮೇಲೆ ಕೈಯಿಟ್ಟು ದೂರ ದೃಷ್ಟಿಯಂ ನೋಡಿ ಸಾಕಾರದಿಂ ಶ್ರೀ ಶುಕಮುನಿಯು ಬರುವುದ ನೋಡಿ ಏಕೆ ಮುನಿವರಿಯರೇ ಏನಾಯಿತೆನ ಸುದ್ದಿ ಪಕ್ವವಾಯಿತು ಪೇಳಿ ಎಂದು ನುಡಿದ ಶ್ರೀಹರಿ ಶ್ರೀನಿವಾಸನ ಕಪಟ ನಾಟಕವ ನೋಡುತ್ತಲೇ ಮನದಲ್ಲಿ ಮಹಾಮಹಿಮನವನು ಸುತಲೆ ಶ್ರೀಕರ ಶ್ರೀವರ ಹರಿವಿಠಲನೇ ನೀ ಕೇಳು ಸಂಪೂರ್ಣ ಹಣ್ಣಾಗಿ ಹಿದು ನಿನ್ನ ಕಾರ್ಯ. ಬಂದಳಮ್ಮ ಬಕುಲ ಮಾತೆಯು ಧಾವಿಸುತ್ತಲೇ ತೀವ್ರದಿಂದ ಬಂದ ಮಾತೆಯನ್ನು ನೋಡಿ ಕಂದ ಗೋವಿಂದ ಬಂದು ಇಂದು ಎನ್ನ ಕೆಲಸ ಕೈಗೂಡಿತಿಲ್ಲ ಪೇಳ ಬೇಗ ಸಿಂಧು ಶೇನ ನಿನ್ನ ಕಾರ್ಯಕ್ಕೆ ಮುಂದೆ ಒಬ್ಬ ಕೊರವಿ ಹೋಗಿ ಸಂಧಿಸಿ ಹೇಳು ಸಕಲವನ್ನು ಚಂದದಿಂದ ಶುಕನೋ ಪೇಳಿದ್ದು ಸಂದೇಹವೇನು ಶ್ರೀನಿವಾಸ ನಿನಗೆ ಮುನಿಯು ತಂದ ಓಲೆ ನೋಡಿ ಮನಕ್ಕೆ ಹರ್ಷವಾಯಿತಮ್ಮ ಜನನಿ ನಿನ್ನೆ ವಾಕು ಕೇಳೆ ಅಖಿಲ ವಾರ್ತೆ ಪ್ರಕಟವಾಗುವುದು ಎನ್ನಲು ಬಕುಲ ಮಾಲಿಕೆ ನುಡಿದಳು ಲಕುಮಿ ರಮಣನ ಕೇಳು ನೀನು ಹೇಳಿದಂತೆ ನಾನು ಮಾರ್ಗ ಹಿಡಿದು ಪುರಕ್ಕೆ ಹೋದೆ ಮಾನಿನಿ ಕೊರುವಿನ ಬರುವ ಮುನ್ನ ಶಕುನ ಪೇಳಿಗೆ ಹೋದಳಂತೆ ಜಾಣೆ ಧರಣಿ ನನ್ನ ಬರುವ ನೋಡುತ್ತಲೇ ಆಲಿಸಿದಳು. ಇನ್ನು ನೀನು ಮುಂದಿನ ಕಾರ್ಯ ಶೀಘ್ರದಿಂದ ಒದಗಿಸಯ್ಯ. ಮಾನ್ಯ ಮಾತೆ ವಚನ ಕೇಳಿ ಚೆನ್ನ ಶ್ರೀವರ ಹರಿ ವಿಠಲ ನುಡಿದ ಇನ್ನು ಈ ಮದುವೆ ಒಲ್ಲೆ ನಮ್ಮ ಇಬ್ಬರಿಂದ ಏನು ಚಂದ. ತಾಯಿ ಕೇಳಿ ಈ ವಿವಾಹಕ್ಕೆ ನಾವಿಬ್ಬರು ಹೋದರೆ ಆ ರಾಜನಿಗೆ ಸಮಂಜಸ ಬೀಗರಲ್ಲೆಂದು ಸೋಜಿಗದ ಜನ ಬೆರಳ ತೋರಿಸಿ ನಗುವರು. ಚಂದದಿಂದಲೇ ಆಕಾಶ ರಾಜಿಗೆ ಪತ್ರವನ್ನು ಬರೆದ ಶುದ್ಧ ವೈಶಾಖದಲ್ಲಿ ದಶಮಿ ತಿಥಿಯಲ್ಲಿ ನಿನ್ನ ಪುತ್ರಿಯ ಪಾಣಿ ಬಿಡುವೆನೆಂತ ಹೇಳಿ ಶುದ್ಧ ಶುಕ ಮುನಿ ಕೈಲಿ ಕಳಿಸಿದುದು ತಪ್ಪಾಯಿತಮ್ಮ ಕೇಳಿ. ಯಾಕೆ ಹರಿ ನಿನಗೆ ಪರಿ ಕಪಟವು ಯಾಕೆ ಪೇಳಯ್ಯ ಯಾಕಯ್ಯ ಲೋಕ ಬ್ರಹ್ಮಾಂಡ ನಾಯಕ ನೀನೇ ಶೋಕದ ಈ ಪರಿ ವ್ಯಾಕುಲ ತೋರುವೆ
ನೆನದ ಮಾತ್ರದಿ ಬಂದೊದಗೋರು ಸರ್ವರು ವದನದಿ ನುಡಿಯಲು ವಿಧ ವಿಧ ಸಿದ್ಧವು ಹೆದರಿಸಿ ಎನ್ನೆ ದೃಢ ಭಕ್ತಿ ತಿಳಿವೆಯ ಅಮ್ಮನ ಮಾತಿಗೆ ಬೊಂಬನ ಪಿತ ನಾನು ಸುಮ್ಮನದಿಂದಲೇ ಸ್ಮರಿಸಿದೆ ವಿಶ್ವವಗಂಬನೆ ಮಾಡದೆ ಹೊರಟರು ಲೇಸಾಗಿ ವೈಕುಂಠಪುರ ಬಿಟ್ಟು ಬ್ರಹ್ಮವಾಯು ಹೊರಟರು ಸತಿ ಸಹ ಪರಿವಾರ ಮುಕ್ಕಣ್ಣನು ಪಾರ್ವತಿ ಗಣ ಸಹ ಹೊರಟರು ಅಗಮ್ಯ ಮಹಿಮೆ ಶ್ರೀವರ ಹರಿವಿಠಲನ ಪಾದಕ್ಕೆ ಬಂದೆರಗಿದರು. ಇಲ್ಲಿಗೆ 6ನೇ ಅಧ್ಯಾಯ ಸಮಾಪ್ತವಾಯಿತು. 7ನೇ ಅಧ್ಯಾಯ. ಬಂಧು ಪರಿವಾರ ನೋಡುತ್ತಲೇ ಶ್ರೀಹರಿ ಆನಂದದಿಂದಲೇ ಹರಿಸಿ ಯೋಗ್ಯತೆಗೆ ತಕ್ಕಂತೆ ಇಂದು ನಾ ಭೂತಳದಿ ಮದುವೆ ಆಗುವೆನೆಂದು ಹಿಂದಿನ ಕಥೆ ಸಹಿತ ಒಂದು ಉಳಿಯದೆ ಪೇಳಿದನು. ಇಂದಿರೇಶನೇ, ನಿನ್ನ ಆನಂದೋತ್ಸವವನ್ನು ಈ ಕಣ್ಣಿಂದ ನೋಡೆ ನಮ್ಮ ಜನ್ಮ ಸಫಲವಾಗುವುದು. ನಿತ್ಯ ಉತ್ಸವ ನಿನಗೆ ಅಗತ್ಯವೇ ಈ ಮದುವೆ. ಅನಂತ ಮಹಿಮನೆ ಶ್ರೀವರ ಹರಿವಿಠಲ ಕೇಳೋ. ಏಳೋ ನೀ ಹರಿ ಬೇಗ ಮಜ್ಜನವ ಮಾಡೇಳೋ, ಸಜ್ಜಾಗಿ ಕೂಡೇಳೋ, ಪೀತಾಂಬರವು ಧರಿಸಿ ಪುಣ್ಯಾಹ ವಾಚನಕ್ಕೆ. ಶ್ರೀಧರ ಸಡಗರದಿ ಸುರರೆಲ್ಲ ಗಡಿಬಿಡಿಯ ಮಾಡುವರು, ಕಡಲ ಶಯನನ ಸಂಧ್ಯಾ ವಂದನೆಯ ಮಾಡೇಳು. ಮುಡಸಖನೆ ಸರಸ್ವತಿ ಭಾರತೀಯರು ಸುರಗಿಯನು ಸುತ್ತಿಯರು, ದೃಢಮಂಗಲ ಅಷ್ಟಕದಿ ಆರತಿಯ ಪಿಡಿದಿಹರು. ದೇವ ಏತ ಕೀಪರಿ ಮೌನ ಮಂದ ಹಾಸನ ಪೇಳು, ಕಾತರದಿ ಗಿರಿಜೆಯು ಕನ್ನಡಿಯು ಪಿಡಿದಿಹಳು. ಮಾತುಳಂತಕ ನೀನೆ ಕೌತುಕವ ಪೋರೇಳು, ಖ್ಯಾತ ಮಣಿ ಮುಕುಟವನ್ನು ಧರಿಸೇಳು ಬೇಗ. ಇಂದಿರೇಶ ನಿನ್ನ ಆನಂದೋತ್ಸವಕ್ಕೀಗ ಸಂದು ಗೊಂದಿಯ ಜನರು ಬಂದಿಲ್ಲಿ ನೆರೆದಿಹರು. ಮುಂದಿನ ಕಾರ್ಯಗಳು ಬಹಳುಂಟು ಬೇಗ ಹೇಳು. ಸಿಂಧು ಶಯನ ಶ್ರೀ ಇವರ ಹರಿವಿಠಲ ಬೇಗ ಅಭ್ಯಂಜನ ಮಾಡೋ ಹರಿಯೇ. ಇಂಥ ಸುರರ ವಚನವ ಕೇಳುತ್ತಲೇ ಶ್ರೀನಿವಾಸನಾಗ ಸತಿ ಲಕ್ಷ್ಮಿಯ ಮನದಲ್ಲಿ ನೆನೆಯುತ್ತಲೇ ಮಂದರೋದ್ಧರಣ ಮಂದಿಯನು ಮೋಹಿಸುತ್ತಾ ಇಂದು ಈ ಮದುವೆಗೆ ಎನ್ನ ಮನಸ್ಸು ಬಾರದು ಎಂದು ಇಂತಲೇ ಕರೆಸಿದರೆ ಮುಂದೆ ನಾ ಬರುವೇನು ಎಂದು ಶ್ರೀವರ ಹರಿವಿಠಲ ಪ್ರಕಟಿಸಿದ ಶೋಕವನು. ಎಂದಿಗಲದ ನಿನ್ನ ಸುಂದರಿ ಹೃದಯ ಮಂದಿರದ ನೆಲೆಸಿಹಳು. ಇಂದು ಈ ಪರಿಶೋಕ ಮಾಡುವುದು ಉಚಿತಲ್ಲ. ಮುಂದೆ ಯಾಕೆ ಇಲ್ಲಿ ಬರುವ ಬಗೆ ಹೇಗೆಂದು ಕಾಕುಲತೆಯಿಂದ ನುಡಿದರು ಸುರರು. ಆ ಕಾಲಕ್ಕೆ ಹರಿತಾನು ಸೂರ್ಯನನ್ನು ಕರೆಸುತ್ತಲೇ ನೀಪೋಗು ಕೊಲ್ಲಾಪುರಕ್ಕೆ ತೀವ್ರ ರಥವೇರಿ ಶ್ರೀಕಾಂತೇನು ಕಾಣುತ್ತಲೇ ವಂದಿಸಿ ಕಣ್ಣೀರ ಸುರಿಸುತ್ತಲೇ ಶೋಕ ಪೂರಿತನಂತೆ ನಟಿಸು ನೀನು. ಯಾಕೆ ಸೂರ್ಯ ನಿನಗೆ ಏತೆ ಕೀ ಪರಿಶೋಕ ಆತುರದೆ ಕೇಳುತ್ತಲೇ ನೀ ಪೇಳು ವಿವರಿಸುತ್ತಾ. ಏತಾಯೇ ನೀ ಕೇಳು ಶ್ರೀನಿವಾಸರು ರೋಗ ಪೀಡಿತನಾಗಿ ಏನು ಉಳಿದಿಲ್ಲಮ್ಮ. ಏಕಚಿತ್ತ ನಿಮ್ಮ ಸ್ಮರಿಸುವನು ಎಂದು ಹೇಳೋ. ಇಂತು ಈ ಪರಿಶ್ರೀ ವರ ಹರಿವಿಠಲ ಬೋಧಿಸಿ ಕಳುಹಿದನು ರವಿಯ. ಬಂದ ನಮ್ಮ ಸೂರ್ಯ ತಾನು ಚಂದದಿಂದಲೇ ಇಂದಿರೆಗೆ ವಂದಿಸಿದ ಮುಂದೆ ನಿಂತನು. ಕಂದ ರವಿಯ ಪೇಳು ನಿನಗೇಕೆ ದುಃಖವು ಒಂದು ಬಿಡದೆ ಹೇಳು ನೀನು ಏನ ಮುಂದೆ ಈಗಲೇ. ಸೂರ್ಯನ ಯಾಕೆ ಕಳಿಸಿದ ಅಂತಂದ್ರೆ ಸೂರ್ಯಗೂ ಕಮಲಕ್ಕೂ ನಂಟು. ಸೂರ್ಯ ಬಂದಾಗ ಕಮಲ ಅರಳುತ್ತದೆ. ಹಾಗೆ ಕಮಲೆ ಅಂತಾನೆ ಹೆಸರು ರಮಾದೇವಿಗೆ. ಅದಕ್ಕೆ ಸೂರ್ಯನ ಕಳಿಸ್ತಾನೆ. ಒಬ್ಬರು ಮಿತ್ರರ ತರ ಅಂತ. ಹಿಂದೆ ಹರಿವು ಹೇಳಿ ಇದಂತೆ ನಟಿಸೆ ಸೂರ್ಯನು ಬಂದು ಬೇಗ ಅಥವಾ ನೇರಿ ನಿನ್ನ ಹಿಂದೆ ಎಂದಳು. ಸರಸರನೆ ಸಿರಿಯು ಬಂದದ್ದು ನೋಡಿ ಶ್ರೀಹರಿ ಸರಿಸಿದಾಕ್ಷರು ಗದಿ ಕೃಷ್ಣನಾದವನಂತೆ ನಟಿಸಿದ. ವರಮಹಾಲಕ್ಷ್ಮಿ ವಂದಿಸೆ ಪಾದಕ್ಕೆ ಅಪ್ಪಿಕೊಂಡನು ವರನಾಗಿ ನಿಂತ ಶ್ರೀವರ ಹರಿವಿಠಲ ಪುಷ್ಟನಾಗುತ್ತ. ನಮೋ ನಮೋ ನಾಥ ಶ್ರೀಹರಿ ನಮೋ ನಮೋ ನಾಥ ನಮೋ ನಮೋ ಸಕಲ ಜಗವ ಪಾಲಿಪನೆ. ಅಗಣಿತ ಮಹಿಮನೆ ಪೊಗಳಲರಿಯನು ನಾನು ಇಷ್ಟು ಗಟ್ಟಿ ಮುಟ್ಟಿ ಇರಲು ಸುಳ್ಳು ಪ್ರಕಟಿಸಿದೆ ಎಷ್ಟು. ಸೃಷ್ಟಿಗೆ ಶನೆಯನ್ನ ಗಟ್ಟು ಮಾಡಿದೆಯಾ ಸುಂದರಾಂಗನೆ ನಿನ್ನ ಅಂಗಕ್ಕೆ ಕ್ಷಯ ಉಂಟೆ ಮಂಗಳಾಂಗನೆ ಕಾರ್ಯ ಸಾಂಗ ನಡೆಸೋ. ನೀರಮಿಯ ಅರಸು ತನ್ನ ಮಳದಿಯ ನುಡಿ ಕೇಳಿ ಸುಮನಸ್ಸಿನಿಂದಲೇ ಪೇಳಿದ ಹಿಂದಿನ ಚರಿತೆಯ ಮಾನುಣಿ ಮಣಿ ನೀನು ಅರುಹಿದಂದದಿ ನಾನು ಮದುವೆ ಮಾಡಿ ಕೊಂಬುವೆ ಪದ್ಮಾವತಿಯನ್ನು ನಗುವ ಮುಖದಿಂದಲೇ ರಮಣನ ಮುಖ ನೋಡಿ ನಮಿಸಿ ಬಿಡುವೆ ನಾನು. ಶ್ರೀವರ ಹರಿವಿಠಲನೇ. ಇಲ್ಲಿಗೆ 7ನೇ ಅಧ್ಯಾಯ ಮುಗಿತು. 8ನೇ ಅಧ್ಯಾಯ. ಎದ್ದ ನಮ್ಮ ಶ್ರೀಹರಿ ಹರುಷದಿ ಸಿದ್ಧಾಗಿ ಪುಣ್ಯಾಹ ವಾಚನಕ್ಕೀಗ ಶ್ರದ್ಧೆಯಿಂದಲೇ ಮಾತೆ ಕಾಲಿಗೆರಗೂತ ಮುದ್ದು ಇಂದಿರೆಗೆ ಸನ್ನೆಯ ಮಾಡಿದ ಅಂದದಿಂದ ಸರ್ವ ಅಂಗಾರಸೆಗೆ ಅರಿಶಿಣ ಎಣ್ಣೆಯನ್ನು ಹಚ್ಚಿ ಸಿಂಧು ಶಯನನಿಗೆರೆದರು ವರಸಿದಳು. ಶಾರದೆ ಭಾರತೀಯರ ಸುರಗಿಯ ಸುತ್ತಿದರು ಗಿರಿಜೆಯಾದಳು ಬೇಗ ಕಳಸಗಿತ್ತಿ ವರಮನೀಸರೆಲ್ಲ ಹರಸೆ ಪುಣ್ಯಾಹ ವಾಚನ ಭರದೆ ಸ್ವಶಿಷ್ಟ ಮುನಿ ಮಾಡಿಸಿದ. ವೇದ ಘೋಷವನ್ನೇ ಮಾಡುತ್ತಾ ಹೊರಟರು ಕುಲದೇವಿಯ ಸ್ಥಾಪನೆ ಮಾಡಲು. ಕನಕ ಕಲಶದಲ್ಲಿ ಮುತ್ತು ತುಂಬುತ್ತಲೇ ಶಮಿ ವೃಕ್ಷಕ್ಕೆ ನಮಿಸಿ ಸ್ಥಾಪಿಸಿದ. ಸಿದ್ಧಾಗಿ ನಡೆಯಿರಿ ಶುದ್ಧ ಆಕಾಶಪುರಕ್ಕೆ ಮಧ್ಯ ತಡೆಯದೆ ಶೀಘ್ರ ಸಡಗರದೆ ಪ್ರಸಿದ್ಧ ಕುಬೇರ ಇಂದ್ರನ ಮುಂದಕ್ಕೆ ಕಳುಹಿಸುತ್ತಾ ಸಿದ್ಧ ಮಾಡಿರಿ ಇಂದ್ರ ಭವನದಂತೆ ಆಪೂರ. ಪಿತನ ನುಡಿಯ ಕೇಳಿ ಸುತನಾಗ ನುಡಿದನು ಅತಿಶಯ ಹಸಿವಿ ಎಂಬಳಲಿ ವಿಹಾರೆಲ್ಲರೂ. ಹಿತದಿಂದ ಭೋಜನವ ಮಾಡಿಸಿದರವರು ಕತಿಕೊಳ್ಳದಲೆ ಮುಂದೆ ಸಾಗುವರೆಂದನು. ಮಗನ ಮಾತನ್ನು ಕೇಳಿ ಶ್ರೀವರ ಹರಿವಿಠಲನು ಬಗೆ ಬಗೆ ಜನಕ್ಕೆ ಭೋಜನಕ್ಕೀಗ ಅಗಣಿತ ದ್ರವ್ಯ ಸಾಹಿತ್ಯವೆಲ್ಲಿಹುದೀಗ ಸೊಗಸಿನಿಂದ ಎನ್ನಲ್ಲಿ ಮೋಜು ನೋಡುವಿರಾ.
ಶ್ರೀನಿವಾಸನ ವಚನ ಕೇಳುತ್ತಲೇ ಚತುರ್ಮುಖನು ಮೌನದಿಂದಲೇ ತಾನು ಯೋಚಿಸುತ್ತ ಕೊಡುತ್ತೇನೋ. ಪಿತಗೆ ನುಡಿದಿಹ ವಾಕ್ಯ ಕೇಳುತ್ತಲೇ ತ್ರಿಲೋಚನನು ಅತಿಶಯದೆ ನುಡಿದನು. ತಾತ ಹರಿಗೆ, ಏನಿದು ಸರ್ವೇಶ ಈ ರೀತಿ ವರ್ತನೆ? ಆತಕಿ ಮದುವೆಗೆ ಕಾತರೋ ಪಡುತ್ತಿರುವೆ. ಶೀಘ್ರ ಸಾಲವ ತೆಗೆದು ಸಿದ್ಧ ಮಾಡೆಲ್ಲವನು. ಪ್ರಸಿದ್ಧ ಕುಬೇರನ ಕರೆಸಿ ಸಾಕ್ಷಿ ಪತ್ರವ ಬರೆಸು. ಬದ್ಧವಾಹನನೆಯನ್ನ ಉದ್ದಟತನಕ್ಕೆ ಕ್ಷಮಿಸು. ಮೊಮ್ಮಗನ ಮಾತಿಗೆ ಸಮ್ಮುಗದಿ ಶ್ರೀಶನಾದರಂತೆ ಮಾಡುತ್ತ ಬರೆಸಿದನು ಈ ರೀತಿ ಪತ್ರವನು. ಋಣವಂತ ವೆಂಕಟನು ದಿನ ದಿನಕ್ಕೆ ಅಧಿಕನು. ಕಲಿಯುಗದ ಕೊನೆ ತನಕ ಮುಟ್ಟಿಸುವೆ ಸಾಲವನು. ಇದಕ್ಕೆ ಬ್ರಹ್ಮನ ಸಾಕ್ಷಿ ವೃದ್ಧ ಅಶ್ವಥ ವೃಕ್ಷದ ಸಾಕ್ಷಿಹರನ ಸಹಿತ ಈ ರೀತಿ ಶ್ರೀಪದಿಯು ಧನವನ್ನೇ ತರಿಸುತ್ತಲೇ ಘನವಾಗಿ ಆಭರಣವನ್ನೇ ಮಾಡಿಸುತ್ತ ಉಳಿದೆಲ್ಲ ಸಾಹಿತ್ಯ ತ್ವರೆಯಿಂದ ತರಿಸಿ ಸರಸರಣೆ ಅಗ್ನಿಯನ್ನು ಕರೆಸಿ ಹೇಳಿದನು. ಸುರಸಾದ ಪಾಕವನ್ನು ಸರಸರಣೆ ನೀ ಮಾಡು ಸುರರ ಸಹಾಯದಿಂದ. ಹರಿಯ ವಾಕ್ಯವು ಕೇಳಿ ವನ್ನೆ ನುಡಿದನಾಗ ಮುನ್ನ ಪಾಕಕ್ಕೆ ಅಲ್ಲಿ ಭಾಂಡ ಚೆನ್ನಿಗನೆ ನೀ ತರಿಸು. ಇನ್ನೆಲ್ಲ ಅಡುಗೆನು ನಾ ಮಾಡುವೆನು. ಅಗ್ನಿ ವಚನವನ್ನು ಕೇಳುತ್ತಲೇ ಶ್ರೀನಿದು ಮುನ್ನೆ ನುಡಿದನು. ನಿಮ್ಮ ಕಾರ್ಯಗಳಿಗೆ ಭಾಂಡಗಳು ಬಹಳುಂಟು. ಎನ್ನ ಕರ್ಮಕ್ಕೆ ನೀವಿನ್ನೇನು ಮಾಡುವಿರಿ? ಚೆನ್ನಾಗಿ ಪೇಳುವೆನು. ಇನ್ನು ಭಾಂಡವ ಕೇಳು. ಸ್ವಾಮಿ ಪುಷ್ಕರಣಿಯಲ್ಲಿ ನೀ ಮಾಡು ಅನ್ನವನು. ಪಾಪನಾಶಿನಿಯಲ್ಲಿ ಪಾಕ ಪರಮಾನ್ನ ತಿಳಿ ತುಂಬರೆಂಬುವ ತೀರ್ಥದ ತುಂಬಿರಲಿ ತುಪ್ಪವನು. ಹಿಂಬಾಗಿ ಎಲ್ಲ ತೀರ್ಥಗಳಲ್ಲಿ ಒಂದೊಂದು ಮಾಡೆಂದು ಪೇಳಿದನು ಶ್ರೀವರ ಹರಿವಿಠಲ. ಹಸಗೀಗ ಬಾ ದಶರಥ ಸಿದ್ಧ ಮಾಡಿದವನ್ನಿ ಪಾಕ ಬೇಗ. ಸಿದ್ಧ ಮಾಡಿದ ಅಡಿಗೆ ಹರಿಯು ತಾನು ನೋಡಿ ಶ್ರದ್ಧೆಯಿಂದ ನುಡಿದ ಅಹೋಬಲ ಗರ್ಪಿಸು ನೈವೇದ್ಯ. ವೈಕುಂಠಪತಿಯು ಹೇಳಿದಂತೆ ಮಾಡಿದರೆಲ್ಲ. ಟೊಂಕ ಕಟ್ಟಿ ನಿಂತು ಬಡಿಸಿದರು ಗ್ರಹಗಳೆಲ್ಲ. ಶ್ರೀಶೈಲದಿಂದ ಅಹೋಬಲದವರೆಗೆ ಸಾಲಾಗಿ ಕುಳಿತಿಯರು ಸರ್ವ ಗಜಿಬಿಜಿಸುತ್ತಲೇ. ಅಪ್ಪ ವೆಂಕಟ ತಾನು ತುಪ್ಪವನ್ನು ಹಾಕಿ ಒಪ್ಪಾಗಿ ಮಾಡಿರಿ ಭೋಜನ ಬಡವನಲ್ಲೇ ನೀವು. ಇಂದಿರೇಶನ ವಚನ ಕೇಳುತ್ತಾಗ ಸುರರು ಇಂದು ಮುಕ್ತಿಗೆ ಸಾಧನ ಶ್ರೀರಮಣ ನಿನ್ನ ಭೋಜನ. ಸೃಷ್ಟಿಗೊಡೆಯನ ಮಹಿಮೆ ಎಷ್ಟು ಪೇಳಲ್ಲಿನ್ನೂ ಶ್ರೇಷ್ಠ ಶ್ರೀವರ ಹರಿ ವಿಠಲ ಭೋಜನ ಮಾಡಿ ಹೊರಟ. ಶ್ರೀ ಜಯ ಜಯ ಭೇರಿಯ ಹೊಡಿಸುತ್ತಾ ನಡೆದರು ಬೀಗರು. ಜನನಿ ಬಕುಲೆ ಮಾತೆಯನ್ನು ಅಂದಣದಲ್ಲಿ ಕೂಡಿಸಿದ. ಜನಕ ಜಯು ರತ್ನರಥದೆ ಕುಳಿತು ಪತಿಯ ಲಗ್ನಕ್ಕೆ ಹೊರಟಳು. ಕಮಲ ಸಂಭವ ತನ್ನ ಸತಿಯ ಸಹಿತ ಹೊರಟನು. ಕಮಲ ನಾಭಾಗರುಡನೇರಿ ಕ್ರಮದಿ ವಾಯು ಮಧ್ಯೆ ನಡೆದನು. ಗಿರಿಜೆಯೊಡನೆ ರುದ್ರನು ನಂದಿ ಏರಿ ಸಾಗಿದ. ಸರಸದಿಂದ ಪರಿವಾರವೆಲ್ಲ ಬರದಿ ಸಾಗಿದ ಹುರುಪಿಲೆ. ಒಬ್ಬರು ಪತಿಯು ಒದರರು, ಮತ್ತೊಬ್ಬರಡವಿ ಬೀಳೋರು. ಒಬ್ಬರದ ಹಲವರ ನೋಡಿ ನಗುವರ್, ಇನ್ನೊಬ್ಬರೇ ಎಬ್ಬಿಸಿ ಸಂತೈಸೋರು. ಸ್ತ್ರೀಯರ ಮಧ್ಯದಲ್ಲಿ ಮಕ್ಕಳ ಧ್ವನಿ ಚಿಟ್ಟನೆ ಚೀರಳುವರು. ಸೃಷ್ಟಿಕರ್ತ ಶ್ರೀವರ ಹರಿವಿಠಲನ ಮದುವೆಗೆ ಅಷ್ಟು ಜನರು ಹೊರಟರು. ಆಕಾಶರಾಜನಪುರಕ್ಕೆ ಶ್ರೀನಿವಾಸನು ಹೊರಟ. ಆ ಕಾಲಕ್ಕೆ ಹಾದಿಯಲ್ಲಿ ಸುಖಮುನಿಯ ಆಶ್ರಮ ಬರಲು. ಶ್ರೀಕಾಂತನಿಗೆ ಪಾದಕರಿಗೆ ಪ್ರಾರ್ಥಿಸಿದ. ನಿಂತು ಈ ಕುಟೀರದಿ ಭೋಜನ ಮಾಡಿ ನೀ ಹೋಗು. ಲೋಕೈಕ ವಂದ್ಯನ ಮೇಲೆ ಕೃಪೆಯಿಂದ ಅಂದ ವಚನವ ಕೇಳಿ ಇಂದಿರೇಶ ನಗುತ್ತ. ಇಂದು ಈ ಪರಿವಾರಕ್ಕೆಲ್ಲ ಭೋಜನವೆಂತು ಎಲ್ಲಿದ್ದರಿ? ರಾತ್ರಿ ಅಲ್ಲೇ ಆಕಾಶಪುರದಲ್ಲೇ ಭೋಜನವು. ಈ ರೀತಿ ಹರಿನುಡಿಯ ವ್ಯಾಕುಲದ ಮುನಿ ಇರಲು ಆಕೆ ಬಕುಲ ಮಾಲಿಕೆ ಹೇಳಿದಳು. ಮುದ್ದು ಮೋಹನನೇ, ಈ ಬುದ್ಧಿಯೇತಕ್ಕೆ ನಿನಗೆ ಶುದ್ಧ ಶುಕಮುನಿ ವಚನ ಶುಭ ಶಕುನವತಿರಿ ನಿನಗೆ. ಆದ್ಯಂತರಹಿತ ಶ್ರೀವರ ಹರಿವಿಠಲ ಕೇಳು. ಮಾತೆ ವಚನವ ಕೇಳಿ ಮದನನಯ್ಯ ಬೇಗ ಸಿದ್ಧ ಮಾಡಿದ ಶುಕಮುನಿಯ ಸಾವೆಯವನ್ನ. ಮಧ್ಯಗುಳ್ಳದ ಗೊಜ್ಜು ಜೇನು ತುಪ್ಪ ಸ್ವೀಕರಿಸನು ಬಹು ಮಮತೆಯಿಂದ. ಬ್ರಹ್ಮಾಂಡಪತಿ ನೀವೊಬ್ಬ ಉಂಡ್ರೆ ಜಗ ಉಂಡ ಅಂತ ಆಯಿತು ಎಂದು ಮುನಿಯು. ಸಮಸ್ತ ಮುನಿಗಳು ಕೋಪಗ್ರಸ್ತವಾದದ ಕಂಡು ಸತ್ಯ ಸಂಕಲ್ಪ ಬಲು ಪೂತ್ಕಾರ ಮಾಡಿದನು. ಹಸಿದ ಹೊಟ್ಟೆಯವರೆಲ್ಲ ಕಸಿಬಿಸಿಯ ಪಡುತ್ತಲೇ ಬಿಸಜನಾವ ನಿನ್ನ ಸಮ ಮಹಿಮೆ ತಿಳಿಯಲಸದಳವೋ ಮಂದಮತಿಗಳಿಗೆ. ಶಾಂತಚಿತ್ತದೆ ಅವರ ಸಂತೈಸುತ್ತಲೇ ಹರಿಯೋ ಕಂತೂಪಿತ ಬಂದ ಸಂಜೆಗೆ ಆಕಾಶ ರಾಜನಪುರಕ್ಕೆ. ಇಂತೆಲ್ಲ ಪರಿವಾರ ಹಸಿದು ಬಂದ ವಾರ್ತೆಯನ್ನು ಕೇಳಿ ಕಳುಹಿಸಿದ ಶ್ರೀವರ ಹರಿವಿಠಲ ರಾಜನಿಗೆ ಭೃತ್ಯರೊಡನೆ. ರುಕೋತದಡಿಗೆ ಮಾಡಿಸಿದನು. ಆಕಾಶ ರಾಜ ತಾನು ರುಕೋತದಡಿಗೆ ತಕ್ಕ ಬೀಗರು ದರೆತರೆಂದು ಒಕ್ಕುತ್ತ ಹರ್ಷ ಹೃದಯದಲ್ಲಿ ಚಿಕ್ಕ ತೋಂಡಮ ನನ್ನ ಕರೆದು ತಕ್ಕ ಉಪಚಾರ ಮಾಡಿಸಂದ. ಬೀಗರು ಬಂದ ವಾರ್ತೆ ಕೇಳಿ ಶೀಘ್ರದಿಂದ ಧರಣಿ ಸಹಿತ ಸಾಗರ ಶಯನನ ಕರೆಯಪ್ಪ ಹೋಗಲು ಮಂಗಳವಂತೆ ಸಹಿತ ಗಜ ತರಿಸಿ ಹೊರಟ. ಮುತ್ತಿನ ಹಾರ ಹಾಕಿವರೆಗೆ ತಿಲಕ ಇಟ್ಟು ಅಂಬಾರಿ ಮೇಲೆ ಕೂಡಿಸುತ್ತಲೇ ಜತ್ತಾಗಿ ಶ್ರೀಲಕ್ಷ್ಮಿ ಬದಲೇ ಇರ್ರೆ ಶಿಸ್ತಿಲೆ ಎಲ್ಲ ಪರಿವಾರ ಕರೆದು ತಂದ. ಸಿಂಗರಿಸಿದ ವಜ್ರ ವೈಠದ ಶ್ರೀನಿವಾಸನ ಕೊಳ್ಳಿರಿಸುತ್ತ ಅರ್ಘ್ಯಪಾದ್ಯ ಷೋಡಶೋಪಚಾರದಿಂದ ಮಂಗಳ ಮಹಿಮನ ಪಾದ ತೊಳೆದು ಆಕಾಶ ರಾಜ ಧರಣಿ ದೇವಿ ಧನ್ಯರಾದೆವೆಂದು ಮುದದಿ. ವರಪೂಜೆ ಸಾಮಾನುಗಳನ್ನೆಲ್ಲ ಭೃತ್ಯರಿಂದ ಹೊರಿಸಿ ಕಳಿಸಿ ಮತ್ತೆ ಭೂಮಕ್ಕೆಲ್ಲರೂ ಬರಲು ಕರ ಮುಗಿದು ಕುಳಿತಿರಲು ಶೀಘ್ರ ಬರುವೆನೆಂದು ಕಂತುಪಿತನು ನುಡಿದಾಗ. ಶೃಂಗಾರದ ರಂಗೋಲಿ ಹಾಕಿ ಬಂಗಾರ ಬಾಳೆ ಎಲೆಯ ಸಾಲು ಸಂಗೀತ ಪ್ರಿಯನ ಕರೆದು ಕೂಡಿಸಿ ಹಾಲು ತುಪ್ಪದ ಆಪೋಷಣವನ್ನು ಹಾಕಿದಳು.
ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ತುಪ್ಪದ ಕರಿದ ಬುರಿಯೋ ಒಪ್ಪಾಗಿ ಬೀಗರು ತಿಂದು ಬಾಯಿ ಚಪ್ಪರಿಸುವಂತೆ ಮಾಡಿಸಿದನು. ದುಂಡು ಮಂಡಿಗೆ ಬುಂದೆ ದುಂಡಿ ಬಿಳಿಯ ಗುಳ್ಳೋರಿಗೆ ಶಾವಿಗೆ ಫೇಣಿ ಅಖಂಡ ಭೂಮಂಡಲದೊಡೆಯನಿಗೆ ಪ್ರಚಂಡ ಮುನಿಗಳು ಒಪ್ಪುವಂತೆ ಪದರು ಫೇಣೆಗಳು ಜಹಾಂಗೀರು ಒದಗಿದ ಬಿಸಿ ಬಿಸಿ ಜಿಲೇಬಿಗಳು ಪದ್ಮನಾಭನ ಭೂಮಕ್ಕೀಗ ವಿಧ ವಿಧ ಪಕ್ವಾನ್ನಗಳನ್ನು ಕೇಸರಿ ಭಾತು ವಾಳ್ಕ ಭಾತು ಖೀರು ಪರಡಿ ಪಾಯಸ 5 ಸಾಸರ ನಾಮದೊಡೆಯನ ಸಂಪ್ರೀತನಾಗಲೆಂದು ರಾಜ ಇಷ್ಟು ಬಂದದ್ದು ತಿನ್ನಿರಿ ಬೀಗರೆಂದಷ್ಟು ಅಡಿಗೆ ಮಾಡಿಸಿದ್ದು ಸಂತುಷ್ಟಿಯಿಂದ ಭೋಜನ ಮಾಡಿ ಶಿಷ್ಟರಾಜನ ಹೊಗಳಿದರು. ಶೇಷಶಯನಿಗೆ ಮತ್ತೆ ಸುತ್ತ ಪರಿವಾರ ಸಾಸೇರ ಸ್ತ್ರೀಯರಿಗೆ ಸಹಿತ ಸಾವಕಾಶವಾಗಲೆಂದು ಹೇಳಿ ಕರವ ಜೋಡಿಸಿ ಪ್ರಾರ್ಥಿಸಿದನು. ಕಪಟ ನಾಟಕ ಸೂತ್ರಧಾರಿಗೆ ಕರ್ಪೂರ ವಿಳ್ಳುವನು ಕೊಡಲು ಶಕಟ ಭಂಜನ ಶ್ರೀವರ ಹರಿವಿಠಲ ಲಕ್ಷ್ಮೀ ಸಹಿತ ಶಯನ ಮಾಡಿದ. 8ನೇ ಅಧ್ಯಾಯ ಸಂಪೂರ್ಣಂ. ಮರುದಿವಸ ಬೆಳಗಾಗಲೆದ್ದು ಶ್ರೀನಿವಾಸನು ತನ್ನ ಕಡೆಯವರಿಗೆ ಚೆನ್ನಾಗಿ ಹೇಳಿದನು. ಇಂದು ಭೋಜನ ಕ್ರಮಬದ್ಧ ಪೇಳುವ ಕೇಳಿ ವಧುವರ ಮಾತಾ ಪಿತಾ ಪುರೋಹಿತ ಸಹಿತ 5 ಜನ ಉಪವಾಸ. ಉಳಿದೆಲ್ಲ ಜನರು ಸಕಾಲ ಕುಂಬುವರೆಂದು ಹೇಳಿರಿ. ರಾಜನಿಗೆ ಆ ಕಾಲಕ್ಕೆ ಅವರು ಹರಿ ಹೇಳಿದಂತೆ ತಿಳಿಸಿ ಆ ಕ್ರಮದ 10 ಜನರ ಫಲಹಾರ ಉಳಿದೆಲ್ಲ ಜನಕ್ಕೆ ಪಾಕಸಿದ್ಧಿಯ ಮಾಡಿ ಹೇಳಿ ಕಳಿಸಿದನು. ರಾಜ ಉಳಿದೆಲ್ಲ ನೇಮಗಳ ಸರಸರಣೆ ಮಾಡಿಸುತ್ತ ವರನಾದ ವೆಂಕಟನ ಕರೆತರರು. ವಸಿಷ್ಠ ಮುನಿ ಧರಣಿ ದೇವಿಗೆ ಪೇಳದ ಮಾಲತಿ ಪಾಯಸವ ಬಟ್ಟಲಲ್ಲಿ ಹಾಕಿಕೊಂಡು ಹರಿಗೆ ಅರ್ಪಿಸು ನೀನು. ಅತಿ ಹರ್ಷದಿಂದ ವಾದ್ಯ ವೈಭವದಿಂದ ರಾಜ ಹೊರಟನು. ಆಗ ಬೀಗರನ್ನು ಇಳಿಸಿದ ಮನೆಗೆ ಸಾಗಿ ಬಂದರು. ಬೇಗ ಮುಹೂರ್ತ ಸಮಯಕ್ಕೆ ಎಲ್ಲರೂ ಹೊರಡಬೇಕೆಂದೆನ್ನುತ್ತ ಪ್ರಾರ್ಥಿಸಿದ ರಾಜ. ಪೀತಾಂಬರ ಧರಿಸಿ ಶಾಲು ಮೇಲ್ ಹೊದೆಯುತ್ತಲೇ ರತ್ನ ಆಭರಣಗಳು ಹಾರ ಪದಕಗಳು ಹಾಕಿ ವಜ್ರ ವೈಢೂರ್ಯದ ಕಿರೀಟವನ್ನು ತಲೆಗಿಟ್ಟು ಸಜ್ಜಾಗಿ ಕುಳಿತಿದ್ದ ಶ್ರೀನಿವಾಸ ಅಷ್ಟು ಮುನಿಗಳ ಸಹಿತ ಶ್ರೇಷ್ಠ ಲಕ್ಷ್ಮಿಯ ಜೊತೆಗೆ ಪುತ್ರ ಪೌತ್ರಕಳತ್ರರಿಂದಲೇ ಕೂಡಿ ಲಗ್ನ ಮಂಟಪಕ್ಕೆ ಹೊರಟ ಧರಣಿ ದೇವಿಯು ಬಂದು ಶ್ರೀನಿವಾಸನ ಪಣಿಗೆ ಕುಂಕುಮದ ತಲೆ ಕೆಟ್ಟು ಮಾಲತಿ ಪಾಯಸವ ಕೊಟ್ಟಳು. ಕೈ ದುಂದುಭಿ ವಾದ್ಯಗಳು ಭೋರ್ಗರೆ ಎತ್ತಿರಲು ರತ್ನ ಸಿಂಹಾಸನದಲ್ಲಿ ಬಂದು ಕುಳಿತು ಇತ್ತ ವಧುವಿಗೆ ಅಷ್ಟಪತ್ರೆಯ ನುಡಿಸಿ ಪಂಚ ಸುಮಂಗಲಿಯರು ಮಾಂಗಲ್ಯವನ್ನು ಕಟ್ಟೆ ಮಂಗಳವ ಕರುಣಿಸುವ ಮಂಗಲ ಗೌರಿಯನು ಪೂಜಿಸಿದಳು. ಗಳಿಗೆ ಬಟ್ಟಲು ಮುಳುಗೆ ಮುಹೂರ್ತ ಒದಗಿತು ಎಂದು ಬದಲಿದ್ದು ಬೃಹಸ್ಪತಿಯು ಒದರಿದರು. ಮಧುವಿನ ಕರೆ ತನ್ನಿರೆಂದು ಸೋದರ ಮಾವನ ಕರೆ ತಂದ ಕನ್ಯೆಯನಾಗ ಸುವರ್ಣ ಪೀಠದ ಶ್ರೀಹರಿಯ ಸಮ್ಮುಖದಲ್ಲಿ ಕೂಡಿಸಿದರು. ಮಧ್ಯಂತಃಪಟವನ್ನು ಹಿಡಿದು ಮಂತ್ರ ಘೋಷಣೆ ಮಾಡಿದರು. ಪುರೋಹಿತರು ವಸಿಷ್ಠ ಗೋತ್ರೋತ್ಪನ್ನ ಶೂರಸೇನನ ಪೌತ್ರ ವಸುದೇವನ ಪುತ್ರ ಶ್ರೀನಿವಾಸನಿವರ ಜಗತ್ಪತಿ ಎಂದು ನುಡಿದರು. ಅತ್ರಿಗೋತ್ರದಲ್ಲಿ ಜನಿಸಿ ಸುಧರ್ಮನ ಪೌತ್ರಿ ಆಕಾಶರಾಜನ ಪುತ್ರಿ ಪದ್ಮಾವತಿಯು ಪ್ರತ್ಯಕ್ಷ ಭೂದೇವಿಯೇ ಕನ್ಯೆ ಇಂತೆಲ್ಲ ಮಂತ್ರ ಉಚ್ಚಾರ ಮಾಡುತ್ತದೆ. ಬಹುವಿಧದಿ ಮಂಗಳಾಷ್ಟಕವನ್ನು ಪಡಿಸಿದರೆ ಗಣಗಣೆಂದು ಗಂಟೆಯನ್ನು ಬಾರಿಸಲಾಗಡಿ ಬಿಡಿಲಿ ಅಂತಃಪಟವ ತೆಗೆದು ಹಾಕಿದರು. ಚದುರೆ ಪದ್ಮಿನಿಯು ಬೆಲ್ಲ ಜೀರ ಗುಡಯುಕ್ತ ಅಕ್ಷತೆಯು ಚೆಲ್ವ ಶ್ರೀನಿವಾಸನ ಶಿರದಲ್ಲಿ ಹಾಕಿದಳು. ಪ್ರಥಮದಲ್ಲಿ ಮದನ ಮೋಹನ ಶ್ರೀ ವೆಂಕಟೇಶನ ಸದಮಲದಿ ಶ್ರೀದೇವಿಯ ಮುಖ ನೋಡಿ ನಗೆ ಸೂಸಿ ಪದ್ಮಾವತಿ ಶಿರದಲ್ಲಿ ಬೆಲ್ಲ ಜೀರ ಗುಡಯುಕ್ತ ಅಕ್ಷತೆಯ ಹಾಕಿದನು. ಪದ್ಮಿನಿಯ ಸಖಿಯರು ಬಹು ಹರುಷದಿಂದಲೇ ಶ್ರೀವರ ಹರಿವಿಠಲಗೆ ಹಾಸ್ಯ ಮಾಡಿದರು. ನಮ್ಮಂಗನೆ ಮೊದಲ ಅಕ್ಷತೆ ಹಾಕಿದಳೆಂದು ನಗುತ್ತಾ ಈ ಪರಿ ಮದುವೆ ನಡೆಯಿತಾಗ ಸಂಭ್ರಮದಿಂದ ಅಂಬರದಿ ಪೂ ಮಳೆಗರೆದರಾಗ ತುಂಬರು ನಾರದರು ಗಾಯನ ಮಾಡಿದರು. ಶಂಭು ನಾಟ್ಯವಾಡಿದ ಬಹುಮೇಳದಿಂದ ಶ್ರೀ ವೆಂಕಟೇಶನು ಕಟ್ಟಿದ ಮಂಗಳಸೂತ್ರ ಅಖಂಡ ಸೌಭಾಗ್ಯವೇ ನೀಡುವಂತಹ ಸತತ ಭಕುತರ ಸಲಹಗೋಸುಗವೆಂದು ಕಾಂತಿ ಪದ್ಮಿನಿ ಕಂಠಕ್ಕೆ ಬೇಗ. ಮುಂದೆ ಪುರೋಹಿತರು ಮಂತ್ರ ಉಚ್ಚರಿಸಿ ಕಂಕಣ ಬಂಧನವು ಮಾಡಿದರು. ಸಂತತ ಭಕುತರ ಭವಬಂಧನ ಬಿಡಿಸೆಂದು ನೆರೆದ ಜನರೆಲ್ಲರೂ ಬೇಡಿದರು. ರಾಜಹೋಮವನ್ನು ಸೋಜಿಗೆ ಮಾಡಿಸಿದ 3 ಜಗದೊಡೆಯನೇ ಗಗನರಾಜನ ಗುರು ಸಣ್ಣ ವಸುಧಾನನ ಕೈಲಿಂದ ಹಾಕಿಸಿ ಭತ್ತದ ಅರಳು ಅಶಿಷ್ಟ ನುಡಿದ ಕೂಡಿರೆ ಉಡಿಗೊರೆ ಅಷ್ಟು ಹೇಳಲು ಕರೆದು ಕೊಟ್ಟಳು ಲಕುಮೆ ಚಿಕ್ಕ ಸುಧಾನಗೆ ಸುರಗಿ ಶಲ್ಯ ನಾಗಬಲಿಯು ಮುಗಿಸಿ ಸಿಂಧೂಪವನೆ ಹೊರಸಿದರು. ಸ್ತ್ರೀಯರ ಇವರು ಧರಣಿ ದೇವಿಗಾಗ 5 ಸುತ್ತನೆ ಹಾಕಿ ಮತ್ತೆ ಅವರು ಇಳಿಸಿದರು. ದೇವರು ಮುಂದಾಗ ಅಷ್ಟು ವೇಳೆಗೆ ಮುಗಿಸಿ ಕನ್ಯಾ ಒಪ್ಪಿಸಿಕೊಡಲು ಅರ್ಥಿಲಿ ಕರೆತಂದರಾಗ ಮೊದಲು ಬಕುಲಾದೇವಿ ತೊಡೆ ಮೇಲೆ ಕೂಡಿಸಿ ಕೈಯಲ್ಲಿ ಹಾಲು ಸಕ್ಕರೆ ಹಾಕಿ ಮುನ್ನ ಬೃಹಸ್ಪತಿ ನುಡಿದ ಇಷ್ಟು ದಿನ ಸಾಗಿ ಸಲಹೆ ಕೊಟ್ಟರು ಇನ್ನು ನಿಮ್ಮನ್ನ ಕೂಡಿಹದು ಇವಳ ಸಲಹೋ ಭಾರ. ಮತ್ತೆ ಬ್ರಹ್ಮನು ಬಂದ ಶ್ರೀ ಸ್ತುತಿಯೊಡಗೂಡಿ ಅವರ ಮುಂದೆ ಕೂಡಿಸಿ ಒಪ್ಪಿಸಿದರು ಹಿಂದಿನಂತೇಳಿ. ಮತ್ತೆ ವಾಯು ಬಂದ ಭಾರತೀಯೊಡನೆ ಬಹುಭಕ್ತಿ ಹರಿಮನ ಅರೆದುಕೊಂಡು ಸುತ್ತೆಲ್ಲ ಸುರರು ಅತಿ ಭಕ್ತಿಲಿ ಒಪ್ಪಿದರಾಗ ಚಿಕ್ಕ ಪದ್ಮಿನಿಯ ನೋಡಿ ಬಹು ಮಮತೆಯಿಂದ ಲಕ್ಷ್ಮೀ ದೇವಿಗೆ ಒಪ್ಪಿಸಿ ಬಲ ಲಕ್ಷ್ಯವಿಟ್ಟು ಸಲಹಮ್ಮ ಬಹು ಅಚ್ಚ ಸಲಹಿದೆಯು ಈ ಚಿಕ್ಕ ಮಗಳ
ಹೆಚ್ಚು ಕೆಲಸವ ಮಾಡಲು ಅರಿಯಳು ಈ ಬಾರಿ ಶಾಂತದಿಂ ಸಲಹೆ ಕೊಳ್ಳಿರಿ. ಈ ಚಿಂತಾಮಣಿಯ ಕಟ್ಟಗಡೆಗೆ ಶ್ರೀ ವೆಂಕಟೇಶನ ಗರ್ಭ ಶ್ರೀವರ ಹರಿ ವಿಠಲನ ಅರ್ಪಿಸಿ ಬಹು ದುಃಖದಿಂದ ಧರಣಿ ಗಗನರಾಜ ಕಣ್ಣೀರು ಸುರಿಸಿ ಶ್ರೇಷ್ಠ ಶ್ರೀವರ ಹರಿ ವಿಠಲಗೆ ಕೊಟ್ಟು ಕೃತಾರ್ಥರಾದವೆಂದು ಅಷ್ಟು ಜನ ಸಹಿತ ಭೂಮಕ್ಕೆ ನಡೆದರು. ಈ ಕಲ್ಯಾಣ ಸಂಪೂರ್ಣಂ. ಶ್ರೀಕೃಷ್ಣ ಅರ್ಪಣಮಸ್ತು. ಲಕ್ಷ್ಮೀರಸ್ಯ ಪರಿಗ್ರಹ ಕಮಲಭೂಷಣತ್ಮಾನೃತಃ ಪೌತ್ರಶ್ಚಂದ್ರಭೂಷಣಸ್ತುರ್ಗುರೋ ಶೇಷಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯಕುಟುಂಬಪಾಲನಪರಾಕುರ್ಯಾದ್ಧರಿರ್ಮಂಗಳಂ. ಬ್ರಹ್ಮ ವಾಯುಗಿರೀಶೇಷಗರುಡಾದೇವೇಂದ್ರಗಾಮೋ ಗುರುಃ ಚಂದ್ರಾರ್ಕೋ ವರುಣಾನಲೋ ಮನೋಮೋ ವಿತ್ತೇಶ ವಿಘ್ನೇಶ್ವರೋ ನಾಸತ್ಯೋ ನಿರುತಿರ್ಮರುದ್ಗಣಯುತಾ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾ ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಳಂ. ವಿಶ್ವಾಮಿತ್ರ ಪರಾಶರೋ ಭಗವೋಗಸ್ತ ಪುಲಸ್ತಕ್ರತುಃ ಶ್ರೀಮಾನತ್ರಿಮರೀಚಿಕೋತ್ಸಫಲಃ ಶಕ್ತಿರ್ವಸಿಷ್ಠೋಂಗಿರಾಃ ಮಾಂಡವ್ಯೋ ಜಮದಗ್ನಿಗೌತಮವರಧ್ವಜಾದಯಸ್ತಾಪಸಾಃ ಶ್ರೀಮದ್ವಿಷ್ಣುಪದಾಂಬುಜೈಕಶರಣಾ ಕುರ್ವಂತು ನೋ ಮಂಗಳಂ. ಮಾಂಧಾತಾನುಃ ಶೋಂಬರೀಶಗುರೋ ರಾಜಾ ಪ್ರದುರ್ಹಯಃ ಶ್ರೀಮಾನ್ ಧರ್ಮಸತೋ ನಲೋ ದಶರಥೋ ರಾಮೋ ಯಾತಿರ್ಯದುಃ ಇಕ್ಷ್ವಾಕುಶ್ಚಭೀಷಣಶ್ಚ ಭರತಶ್ಚೋತ್ತಾನಪಾದಧ್ರೋ ಇತ್ಯಾದ್ಯ ಭೂಭೋ ಧರಾಶ್ಚ ಭುಜಾಶ್ಚ ತದಂ ಕುರ್ವಂತು ನೋ ಮಂಗಳಂ. ಶ್ರೀಮೇರುಹ್ರೀಮೋಂಶ್ಚ ಮಂದರಗಿರಿಃ ಕೈಲಾಸಶೈಲಸ್ತದಾ ಮಾಹೇಂದ್ರೋ ಮಲೇಶ್ಚ ವಿಂಧ್ಯನಿಷದೋ ಸಿಂಹಸ್ತದಾ ರೈವತಃ ಸಖ್ಯಾದ್ರಿವರಗಂಧಮಾದನಗಿರಿರ್ಮೈನಾಕಗೋ ಇತ್ಯಾದ್ಯ ಭೂಭೋ ಧರಾಶ್ಚ ಸತತಂ ಕುರ್ವಂತು ನೋ ಮಂಗಳಂ. ಗಂಗಾ ಸಿಂಧು ಸರಸ್ವತಿ ಜಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಿಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಿಯಃ ನದ್ಯ ಶ್ರೀಹರಿಪಾದ ಪಂಕಜಭವಾಃ ಕುರ್ವಂತು ನೋ ಮಂಗಳಂ. ಆದಿತ್ಯ ವೇದಾಶ್ಚೋಪನಿಷದ್ಗಣಾಶ್ಚ ವಿಧಾ ಸಂಗಾ ಪುರಾಣಾನ್ವಿತಾ ವೇದಾಂತಾಪಿ ಮಂತ್ರತಂತ್ರ ಸಹಿತಾಸ್ತರ್ಕಾ ಸ್ಮೃತೀನಾಂ ಗಣಾಃ ಕಾವ್ಯಾಲಂಕೃತಿ ನೀತಿ ನಾಟಕವಿಧಾ ಶಬ್ದಶ್ಚ ನಾನಾವಿಧಾಃ ಶ್ರೀ ವಿಷ್ಣೋರ್ಗುಣನಾಮ ಕೀರ್ತನಪರಾಃ ಕುರ್ವಂತು ನೋ ಮಂಗಳಂ. ಆದಿತ್ಯಾದಿನವಗ್ರಹಾಃ ಶುಭಕರಾ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಂಯೋಗಾಶ್ತದ್ದೇವತಾಸ್ತದ್ಗಣಾ ಮಾಸಾಬ್ಧಾರ್ಧವಸ್ತಥೈವ ದಿವಸಾ ಸಂಧ್ಯಾಸ್ತಥಾ ರಾತ್ರ್ಯಃ ಸರ್ವೇ ಸ್ಥಾವರಜಂಗಮಾ ಪ್ರತಿದಿನಂ ಕುರ್ವಂತು ನೋ ಮಂಗಳಂ. ಇತ್ಯೇತದ್ದುರಮಂಗಳಾಷ್ಟಕಮಿದಂ ಶ್ರೀರಾಜರಾಜೇಶ್ವರೇಣ ಆಖ್ಯಾತಂ ಮಚದಾಮಭೀಷ್ಟಫಲದಂ ಸರ್ವಾಶುಭಧ್ವಂಸನಂ ಮಾಂಗಲ್ಯಾದಿಶುಭಕ್ರಿಯಾಸು ತಂ ಸಂಧ್ಯಾಸು ವಾಯಃ ಪಠೇತ್ ಧರ್ಮಾರ್ಥಾತ್ ಸಮಸ್ತವಾಂಛಿತಫಲಂ ಪ್ರಾಪ್ನೋತ್ತು ಸೋ ಮಾನವಃ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ದೈವಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇ ಅಂಗ್ರವಿಘ್ನಂ ಸ್ಮರಾಮಿ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷ ಮಂಗಳಂ ಗರುಡಧ್ವಜಃ. ಅನೇನ ಶ್ರೀನಿವಾಸ ಕಲ್ಯಾಣ ವಾಚನಪೂರ್ವಕ ಯಜ್ಞೇನ ಅಸ್ಮದ್ಗುರುವಂತರ್ಗತ ಮಾತೃ ಪಿತೃ ಉದ್ದೇಶ್ಯಮಾನ अस्मद्गुरुवंतर्गत श्री राघवेंद्र गुरुवंतर्गत भारतीय मुख्य प्राणांतर्गत सीतापते श्री मूलचंद्राभिन्न श्री लक्ष्मी वेंकटेश्वर प्रियदाम प्रीतोरद भवतु. श्री कृष्णार्पणमस्तु. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि. अक्षयं कर्म यस्मिन् परे सर्पितं प्रक्षयं यान्ति दुःखानि यन्नामतः अक्षरो योजर सर्वदेवामृतः क्षिगं यस्य विश्वं सदा जादिकं प्रीणयामो वासुदेवं देवता मण्डलाखण्डमण्डलम् अच्युतानमनन्तानं गोविन्दनम् अच्युतानमनन्तानं गोविन्दनम् अच्युतानन्द गोविन्देभ्यो नमो नमः. ಶ್ರೀಕೃಷ್ಣಾರ್ಪಣಸ್ತು. ಮತ್ತೆ ನಾಳೆ ಸೇರೋಣ. ಇವತ್ತು ನಿಮ್ಮ ಮನೆಯಲ್ಲೇ ಶ್ರೀನಿವಾಸ ಕಲ್ಯಾಣ ಮಂಗಳೋತ್ಸವ ಮಾಡಿರಿ. ನಮ್ಮನ್ನು ನೆನೆಸ್ಕೊಳ್ಳಿ. ನಿಮ್ಮ ತಾಯಿಯಿಂದ ಹೋಗಿದ್ರೆ ಅವ್ರನ್ನ ನೆನೆಸ್ಕೊಂಡು ಮಾತೃದೇವೋ ಭವ ಪಿತೃದೇವೋ ಆಚಾರ್ಯ ದೇವೋ ಭವ. ಕೃಷ್ಣಾರ್ಪಣಮಸ್ತು. ಲಕ್ಷ್ಮೀರಮ ಗೋವಿಂದ ಗೋವಿಂದ ಇಂದಿರಾರಮ ಗೋವಿಂದ ಗೋವಿಂದ.